ದೇವತೆಗಳು ತಮ್ಮ ತಮ್ಮ ವಿಮಾನಗಳ ಮೂಲಕ ಈ ಬೆಟ್ಟಕ್ಕೆ ಬರ್ತಿದ್ರಂತೆ. ತಮ್ಮ ವಿಮಾನಗಳನ್ನು ಬೆಟ್ಟದಲ್ಲಿ ನಿಲ್ಲಿಸಿ ಗುಡಿಯ ಒಳಗೆ ಹೋಗಿ ದುರ್ಗೆಯ ಆರಾಧನೆ ಮಾಡುತ್ತಿದ್ದರು. ನಮಸ್ತೆ ಫ್ರೆಂಡ್ಸ್. ಭಗವಾನ್ ವಿಷ್ಣುವಿನ ಅವತಾರವಾದ ಪರಶುರಾಮರು ಆದಿಶಕ್ತಿಯ ಗೌರವಾರ್ಥವಾಗಿ ಒಂದು ಸುಂದರವಾದ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದೇ ನಮ್ಮ ಕುಂಜಾರಗಿರಿ ದುರ್ಗಾದೇವಿ ದೇವಸ್ಥಾನ. ಉಡುಪಿಯಿಂದ ಸುಮಾರು 7-8 ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸುಮಾರು 250ಕ್ಕೂ ಹೆಚ್ಚಿನ ಮೆಟ್ಟಿಲುಗಳಿವೆ. ಆ ಮೆಟ್ಟಿಲುಗಳನ್ನು ಹತ್ತಿ ದೇವರ ದರ್ಶನವನ್ನು ಮಾಡುವಂಥದ್ದು ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ನಾವು ಇಲ್ಲಿಂದಲೇ ಮೇಲೆ ಹೋದರೆ ಉಂಟಲ್ಲ, ಇಲ್ಲಿ ವ್ಯೂ ಪಾಯಿಂಟ್ ಕೂಡ ಇದೆ. ಹಾಗೆಯೇ ನಿಸರ್ಗದ ಮಧ್ಯದಲ್ಲಿ, ಪ್ರಕೃತಿಯ ಮಧ್ಯದಲ್ಲಿ ಇರುವಂತಹ ದೇವಸ್ಥಾನ. ಹಾಗಾದರೆ ನಾವು ಮೇಲೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಹೆಚ್ಚಿನ ವಿವರಗಳನ್ನು ತಿಳಿದುಕೊಳ್ಳುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಈ ನಮ್ಮ ದೇವಸ್ಥಾನಕ್ಕೆ ಬರಲಿಕ್ಕೆ 4 ದಾರಿಗಳಿವೆ. 3 ದಾರಿ ಮೆಟ್ಟಲುಗಳನ್ನು ಏರಿಕೊಂಡು ಬರುವಂಥದ್ದು. ಹಾಗೆಯೇ ಆ ಕಡೆ ರೋಡ್ ಇದೆ. ಆ ರೋಡಿನಿಂದ ದೇವಸ್ಥಾನದ ಹತ್ತಿರ ತನಕ ಕೂಡ ಹೋಗ್ಬೋದು. ಆದರೆ ನಮಗೆ ಮೆಟ್ಟಲಲ್ಲಿ ಹೋದ್ರೆ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಬರೋಬ್ಬರಿ 32 ಅಡಿ ಎತ್ತರದ ಮಧ್ವಾಚಾರ್ಯರ ಏಕಶಿಲಾ ವಿಗ್ರಹ ನೋಡಿ. ಇಲ್ಲಿ ನಮ್ಮ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಮಧ್ವಾಚಾರ್ಯರು ಹುಟ್ಟಿದ ಸ್ಥಳ ಪಾಜಕ್ಷೇತ್ರ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಪರಶುರಾಮರು 4 ತೀರ್ಥಗಳನ್ನು ಸ್ಥಾಪಿಸಿದ್ದಾರೆ. ಪರಶುತೀರ್ಥ, ಬಾಣತೀರ್ಥ, ಗದಾತೀರ್ಥ ಮತ್ತು ಧನುಸ್ತೀರ್ಥ ಅಂತ ಹೇಳಿ. ಆ ತೀರ್ಥದಲ್ಲಿ ತೀರ್ಥಸ್ನಾನ ಮಾಡಿ ಮಧ್ವಾಚಾರ್ಯರು ಡೈಲಿ ಕುಂಜಾರಮ್ಮನ ದರ್ಶನ ಮಾಡಲಿಕ್ಕೆ ಬರ್ತಾ ಇದ್ರು. ಹಾಗೆ ಬರಬೇಕಾದ್ರೆ ಒಂದು ದಿವಸ ಅವರ ಅಮ್ಮ ಮನೆಯಿಂದಲೇ ಅವರನ್ನು ಕೂಗಿದ್ರು. ಹಾಗೆ ಕೂಗಿದಾಗ ಮಧ್ವಾಚಾರ್ಯರು ಇಲ್ಲಿಂದಲೇ ಅವರ ಮನೆಗೆ ಹಾರಿದ್ರು. ಹಾಗೆ ಹಾರಿದಕ್ಕೆ ನಮಗೆ ಆ ವಿದ್ಯಮಾನಕ್ಕೆ ಸಾಕ್ಷಿ ಆಗುವಂತೆ ಬಂಡೆಕಲ್ಲಿನ ಮೇಲೆ ಮಧ್ವಾಚಾರ್ಯರ ಪಾದದ ಗುರುತು ಈಗಲೂ ಕೂಡ ನೋಡಲಿಕ್ಕೆ ಸಿಗ್ತದೆ. ಮತ್ತು ಈ ದೇವಸ್ಥಾನ ಅದಮಾರು ಮಠದ ಆಡಳಿತಕ್ಕೆ ಒಳಪಟ್ಟಿರುವಂಥದ್ದು. ಸುತ್ತ ನೋಡಿ ಅಂತ ಹಸಿರು ಕಾಣ್ತದೆ ನಮಗೆ. ಬೆಟ್ಟದ ಮೇಲ್ಗಡೆ ಇರುವಂತಹ ದೇವಸ್ಥಾನ. ಈ ಬೆಟ್ಟವನ್ನು ದುರ್ಗಾ ಬೆಟ್ಟ, ಕುಂಜಾರಗಿರಿ ಬೆಟ್ಟ, ಹಾಗೆಯೇ ವಿಮಾನಗಿರಿ ಎನ್ನುವ ಹೆಸರಿನಿಂದೆಲ್ಲ ಕರೀತಾರೆ. ನೋಡಿ, ನಮಗೆ ಮಕ್ಕಳೆಲ್ಲ ಇದ್ರೆ ಉಂಟಲ್ಲ ಸ್ವಲ್ಪ ಕಷ್ಟ ಆಗ್ಬೋದು. ಅಲ್ಲಿ ರೋಡ್ ಉಂಟು, ರೋಡು ಮೇಲ್ಗಡೆ ತನಕ ಇದೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೋದು. ಮಕ್ಕಳೆಲ್ಲ ಇದ್ರೆ, ಏಜ್ ಆದವರೆಲ್ಲ ಬಂದರೆ ಆ ಕಡೆಯಿಂದ ಹೋಗ್ಬೋದು. ಹೀಗೆ ಸ್ಟೆಪ್ ಹತ್ಕೊಂಡು ಹೋಗೋದು ಸ್ವಲ್ಪ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಹೀಗೆ ಯಂಗ್ಸ್ಟರ್ ಎಲ್ಲ ಇದ್ದರೆ ಈ ಥರ ಸ್ಟೆಪ್ಪಲ್ಲಿ ಹೋದರೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಈಗ ಮೇಲ್ಗಡೆ ಹೋದ ನಂತರ ನಮಗೆ ದೇವರ ದರ್ಶನ ಆಗ್ತದಲ್ಲ, ಆವಾಗ ನಾವು ಈ ಹತ್ತಿಕೊಂಡು ಬಂದಂತಹ ಸುಸ್ತೆಲ್ಲ ಕಡಿಮೆ ಆಗ್ತದೆ. ಸುಮಾರು 250ಕ್ಕೂ ಹೆಚ್ಚಿನ ಮೆಟ್ಟಿಲುಗಳಿವೆ ಇಲ್ಲಿ. ನೋಡಿ, ಕೆಳಗಡೆ ನೋಡಿ ಎಷ್ಟು ಸ್ಟೆಪ್ಪನ್ನು ಹತ್ತಿಕೊಂಡು ಬಂದ್ವಿ ನಾವು. ಸಮುದ್ರ ಮಟ್ಟದಿಂದ 100 ಅಡಿ ಎತ್ತರದಲ್ಲಿರುವಂತಹ ದೇವಸ್ಥಾನ ನೋಡಿ. ದೇವಿ ಅಲಂಕಾರ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿಂಹದ ಮೇಲೆ ಕುಳಿತಿರುವ ಭಂಗಿಯಲ್ಲಿ ದೇವರ ಅಲಂಕಾರ ಮಾಡಿದ್ದಾರೆ ನೋಡಿ. ದೇವಸ್ಥಾನದ ಒಳಾಂಗಣದ ಸುತ್ತ ಉಂಟಲ್ಲ, ದೇವರ ವಿವಿಧ ಅಲಂಕಾರದ ಫೋಟೋ ಹಾಕಿದ್ದಾರೆ. ಒಳ್ಳೊಳ್ಳೆ ಫೋಟೋ, ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ನೋಡಿ. ನೋಡಿ, ತೊಟ್ಟಿನಲ್ಲಿ ಕೂತ ರೀತಿಯಲ್ಲಿ ದೇವರನ್ನು ಅಲಂಕಾರ ಮಾಡಿದ್ದಾರೆ ನೋಡಿ. ಹಾಗೆಯೇ ಇಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ನವಿಲಿನ ಮೇಲೆ ಕೂತಿರೋ ಥರ ಇದೆ ನೋಡಿ. ದೇವಸ್ಥಾನದ ಕೆತ್ತನೆಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿಲಾಮಯವಾಗಿ ಮಾಡಿದ್ದಾರೆ ನೋಡಿ. ಮರದ ಕೆತ್ತನೆಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಅದು ಕೂಡ ಬೆಟ್ಟದ ಮೇಲೆ ಈ ಥರ ಒಂದು ಸುಂದರವಾದ ದೇವಸ್ಥಾನ ಮಾಡೋದಂತ ಹೇಳಿದರೆ ಕಡಿಮೆ ಮಾತೇ ಅಲ್ಲ ನೋಡಿ. ಕುಂಜಾರಗಿರಿಯ ಈ ದುರ್ಗಾದೇವಿಯನ್ನು ಸುಮಾರು 5,000 ವರ್ಷಗಳ ಪೂರ್ವದಲ್ಲಿ ಈ ಯುಗದ ಆರಂಭದಲ್ಲಿ ಪರಶುರಾಮ ದೇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ದೇವರ ಪ್ರತಿಷ್ಠಾಪನೆ ಆದಮೇಲೆ ಪರಶುರಾಮ ದೇವರಿಗೆ ಇಲ್ಲಿ ನೀರಿಗಾಗಿ ಬಹಳ ದುರ್ಲಭವಾಯಿತು. ಅಂತಹ ಸಂದರ್ಭದಲ್ಲಿ ತನ್ನ 4 ಪವಿತ್ರವಾಗಿರತಕ್ಕಂಥ ಆಯುಧಗಳಿಂದ ಪರಸ್ತೀರ್ಥ, ಗದಾತೀರ್ಥ, ಧನುಸ್ತೀರ್ಥ, ಬಾಣತೀರ್ಥ ಎಂಬಂತಹ 4 ತೀರ್ಥವನ್ನು ಮಾಡಿ ಈ ಕ್ಷೇತ್ರವನ್ನು ಪವಿತ್ರವನ್ನಾಗಿ ಮಾಡ್ತಾರೆ. ಮುಂದೆ ಪರಶುರಾಮ ದೇವರು ಇಲ್ಲಿ ಪರಶುರಾಮ ಗುಹೆಯಲ್ಲಿ ನಿರಂತರವಾಗಿ ತಪಸ್ಸು ಮಾಡುತ್ತಾ ಇದ್ದು ಈ ಕ್ಷೇತ್ರವು ಪರಶುರಾಮ ಕ್ಷೇತ್ರ ಎಂಬುದಾಗಿ ಕೂಡ ಪ್ರಸಿದ್ಧಿಯನ್ನು ಪಡೆಯಿತು. ಸುಮಾರು 800 ವರ್ಷಗಳ ಹಿಂದೆ ಹತ್ತಿರದಲ್ಲಿರತಕ್ಕಂಥ ಪಾಜಕ ಕ್ಷೇತ್ರದಲ್ಲಿ ಆಚಾರ್ಯ ಮಧ್ವರು ಅವತರಿಸಿ ಉಡುಪಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಉಡುಪಿಯ ಕೃಷ್ಣನ ತಂಗಿಯಾಗಿರತಕ್ಕಂಥ ದುರ್ಗಾದೇವಿಯ ಉಪಾಸನೆಯನ್ನು ವಿಶೇಷವಾಗಿ ಇಲ್ಲಿ ನಿರಂತರವಾಗಿ ನಡೆಸಿಕೊಂಡು ಬರಲಾಗ್ತಾ ಇದೆ. ನೋಡಿ, ನಾವು ದೇವಸ್ಥಾನದ ಟಾಪ್ ಪೋರ್ಷನ್ಗೆ ಬಂದಿದ್ದೇವೆ. ಇಲ್ಲಿ ಬಂದಾಗ ನೋಡಿ ಅಂತ ನಮಗೆ ವ್ಯೂ ಪಾಯಿಂಟ್ ಹೇಗೆ ಕಾಣ್ತದೆ. ಫುಲ್ ಹಸಿರಾಗಿ ಕಾಣ್ತದೆ. ಪ್ರಕೃತಿಯ ಮಧ್ಯದಲ್ಲಿರುವಂತಹ ದೇವಸ್ಥಾನ ನೋಡಿ. ನಾವೀಗ ಬಂದಾಗ ಸ್ಟ್ಯಾಚ್ಯೂ ಸಿಕ್ಕಿತು ಮಧ್ವಾಚಾರ್ಯರದ್ದು, ನೋಡಿ ಅಲ್ಲಿ ಕಾಣ್ತಾ ಇದೆ. ಹಾಗೆಯೇ ದೇವಸ್ಥಾನದ ಆಪೋಸಿಟ್ ಸೈಡ್ ನಮಗೆ ಮತ್ತೊಂದು ದೇವಸ್ಥಾನ ಕಾಣ್ತದೆ, ಪರಶುರಾಮ ದೇವಸ್ಥಾನ. ನೋಡಿ, ಪರಶುರಾಮ ದೇವಸ್ಥಾನ ಇರೋದು ತುಂಬ ಕಡಿಮೆ. ನಮ್ಮ ತುಳುನಾಡಿನ ಸೃಷ್ಟಿಕರ್ತ ಪರಶುರಾಮ ದೇವಸ್ಥಾನ ನೋಡಿ, ತುಂಬ ಅಪರೂಪವಾದ ದೇವಸ್ಥಾನ. ಕಲ್ಲು ಬೆಟ್ಟದ ಮೇಲೆ ಇರುವ ಪರಶುರಾಮ ದೇವಸ್ಥಾನ. ಆ ದೇವಸ್ಥಾನದ ವಿಡಿಯೋ ಕೂಡ ನಾವು ಮಾಡಿದ್ದೇವೆ, ಅದನ್ನು ಒಂದ್ಸಲ ಚೆಕ್ ಮಾಡಿಕೊಳ್ಳಿ. ನೋಡಿ, ಅದಮಾರು ಶ್ರೀಗಳು ಇಲ್ಲಿ 51ನೇ ಚಾತುರ್ಮಾಸ ವ್ರತವನ್ನು ಆಚರಿಸಿದ್ದಾರೆ. ನಾವು ಹೋಗಿ ಅವರನ್ನು ಭೇಟಿ ಮಾಡಿಕೊಂಡು ಬರುವ. ಪರಶ್ವಧ ಧನುರ್ಬಾಣ ಗದಾ ತೀರ್ಥೋಪಶೋಭಿತೆ ಗಿರೌ ಯತ್ರ ಸುತಪ್ರೇಮ್ಣಾ ಇವ ಆಸ್ತೆ ಹರಿಸ್ವಸ. ಇದು ಕುಂಜಾರು ಬೆಟ್ಟದಲ್ಲಿರುವ ದುರ್ಗೆಯ ಬಗ್ಗೆ ವಾದಿರಾಜ ಶ್ರೀಪಾದರು ಮಾಡಿದ ವರ್ಣನೆ. ಇವಳು ದುರ್ಗೆ ಲಕ್ಷ್ಮಿಯ ಅವತಾರ. ಇವಳ ಪತಿ ದೇವರು ಪರಶುರಾಮ ರೂಪದ ದೇವರು. ಇವಳನ್ನು ಸುಮಾರು 5,000 ವರ್ಷಗಳ ಹಿಂದೆ ಈ ಬೆಟ್ಟದಲ್ಲಿ ಪ್ರತಿಷ್ಠೆ ಮಾಡಿದರು. ಇವಳಿಗೆ ಅಭಿಷೇಕಕ್ಕೆ ನೀರು ಬೇಕಾಗಿದೆ. ಅದಕ್ಕೋಸ್ಕರ ಈ ಬೆಟ್ಟದ 4 ದಿಕ್ಕಿನಲ್ಲಿ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಎಂಬ 4 ದಿಕ್ಕಿಗೆ ತನ್ನ 4 ಆಯುಧಗಳನ್ನು ಪರಶು, ಧನುಸ್ಸು, ಬಾಣ, ಗದಾ ಎನ್ನುವ 4 ಆಯುಧಗಳನ್ನು ಬಿಸಾಡಿ ಅದೇ ಆಕಾರದಲ್ಲಿ 4 ಕೊಳಗಳನ್ನು ನಿರ್ಮಾಣ ಮಾಡಿ ಇವಳ ಪೂಜೆಗೆ ಅಂತ. ಹಾಗೆಯೇ ಆವಾಗ ಬರಗಾಲದ ವಾತಾವರಣ ಇದ್ದಿರಬಹುದು, ಎಲ್ಲರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಕೊಳಗಳನ್ನು ಮಾಡಿದ್ದಾರೆ. ಈಗಲೂ ಕೂಡ ಇವಳ ಅಭಿಷೇಕಕ್ಕೆ ಗದಾ ತೀರ್ಥದಿಂದ ನೀರು ಬರಲೇಬೇಕು. ಸುಮಾರಾಗಿ 200 ಪಾವಟಿಕೆಗಳುಂಟು. ನಮ್ಮ ಅರ್ಚಕರ ಸಹಾಯಕರು ಹಾಗೆಯೇ ದೇವಿಯ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಉಳ್ಳವರು ಪ್ರತಿ ದಿವಸ ಬೆಳಿಗ್ಗೆ ನೀರು ಹೊತ್ತು ತರ್ತಾರೆ. ಇವಳಿಗೆ ಅಭಿಷೇಕ ಇದೆಲ್ಲ ನಡೀತಾ ಉಂಟು. ಬೆಟ್ಟಕ್ಕೆ ಶಾಸ್ತ್ರೀಯವಾದ ಹೆಸರು ವಿಮಾನಗಿರಿ ಅಂತ. ಪರಶುರಾಮ ದೇವರು ಪ್ರತಿಷ್ಠೆ ಮಾಡಿದ್ದರಿಂದ ದುರ್ಗೆಯ ಸನ್ನಿಧಾನ ಬಹಳ ಉಂಟು. ಎಂದು ಈ ಪ್ರತಿಮೆಯನ್ನು ಚಲನೆ ಮಾಡಿದರೂ ಕೂಡ ದುರ್ಗೆಯ ಸನ್ನಿಧಾನ ಎಳ್ಳಷ್ಟು ಕಮ್ಮಿ ಆಗೋಲ್ಲ, ಅಷ್ಟು ದುರ್ಗೆಯ ಸನ್ನಿಧಾನ ಉಂಟು. ಇಂತಹ ದುರ್ಗೆಯ ಆರಾಧನೆ ಮಾಡಬೇಕು ಎನ್ನುವ ಸಲುವಾಗಿ ದೇವತೆಗಳು ತಮ್ಮ ವಿಮಾನಗಳ ಮೂಲಕ ಈ ಬೆಟ್ಟಕ್ಕೆ ಬರ್ತಿದ್ರಂತೆ. ತಮ್ಮ ವಿಮಾನಗಳನ್ನು ಬೆಟ್ಟದಲ್ಲಿ ನಿಲ್ಲಿಸಿ ಗುಡಿಯ ಒಳಗೆ ಹೋಗಿ ದುರ್ಗೆಯ ಆರಾಧನೆ ಮಾಡುತ್ತಿದ್ದರು.
ಕೆಳಗಿದ್ದವರಿಗೆಲ್ಲ ಈ ಬೆಟ್ಟದಲ್ಲಿ ವಿಮಾನ ಕಾಣ್ತಿತ್ತು. ಆವಾಗ ಅವರು ನೋಡಿ ಬೆಟ್ಟದಲ್ಲಿ ವಿಮಾನ ಉಂಟು ಅಂತ ಹೇಳಿಕೊಂಡು ಇದಕ್ಕೆ ವಿಮಾನಗಿರಿ ಅಂತ ಹೆಸರು. ಮಧ್ವವಿಜಯದಲ್ಲಿ ಅಂದರೆ ಆಚಾರ್ಯ ಮಧ್ವರ ಜೀವನ ಚರಿತ್ರೆ 700 ವರ್ಷಗಳ ಹಿಂದೆ ಅಚ್ಚಾಗಿರುವ ಒಬ್ಬರು ವ್ಯಕ್ತಿ, ಆಚಾರ್ಯರ ಜೊತೆಗೆ ಇರತಕ್ಕಂಥ ವ್ಯಕ್ತಿ ಬರೆದಿರುವ ಮಧ್ವವಿಜಯ ಅಂತ ಆ ಗ್ರಂಥದಲ್ಲಿ ಇದು ಉಲ್ಲೇಖ ಇದೆ. ಮಧ್ವಾಚಾರ್ಯರು ಲಕ್ಷ್ಮೀನಾರಾಯಣರ ಮಗ ಇಲ್ಲೇ ಪಾಜಕ ಕ್ಷೇತ್ರದಲ್ಲಿ ವಾಯುದೇವರು ಮಧ್ವರಾಗಿ ಅವತಾರ ಮಾಡಿದ್ದು. ಆ ಮಗನಾದ ಮಧ್ವರ ಮೇಲಿನ ಪ್ರೀತಿಯಿಂದಲೋ ಎಂಬಂತೆ ದುರ್ಗೆ ತಾನು ಇಲ್ಲಿ ಬಂದು ನೆಲೆಸಿದ್ದಳು ಅಂತಲೂ ವಾದಿರಾಜ ಶ್ರೀಪಾದರು ಉಲ್ಲೇಖ ಮಾಡ್ತಾರೆ. ಭಕ್ತರು ಬೇಡುವ ರೀತಿಯಲ್ಲಿ ಬೇಡಿದ್ರು ಅಂತಂದರೆ ಖಂಡಿತ ಈ ಬೆಟ್ಟದ ದುರ್ಗೆ ಸ್ಪಂದಿಸ್ತಾಳೆ, ಅಷ್ಟು ಸನ್ನಿಧಾನ ಉಂಟು. ಅಂತಹ ದುರ್ಗೆಯ ಆರಾಧನೆ ವಿಶೇಷವಾಗಿ ಈ ಸಿಂಹ ಮಾಸದಲ್ಲಿ ಶೋಣ ಶುಕ್ರವಾರ ಅಂತ ಕರೀತಾರೆ. ಈ ಶುಕ್ರವಾರದ ವಿಶೇಷವಾಗಿ ನಿತ್ಯವಳ ಆರಾಧನೆ ಮಾಡಬೇಕು. ಆಗಲಿಲ್ಲ ಅಂತಂದರೆ ಕನಿಷ್ಠ ಇಂತಹ ಸಿಂಹ ಮಾಸದ ಶುಕ್ರವಾರದಲ್ಲಿ ಆದರೂ ಕೂಡ ಅವಳ ಆರಾಧನೆ ಮಾಡಿ ನಮ್ಮ ಸೌಭಾಗ್ಯವನ್ನು ನಾವು ಉಳಿಸಿಕೊಂಡು ಒಳ್ಳೆಯ ನಮ್ಮ ಸಂಬಂಧವನ್ನು, ಭಾರತೀಯ ಸಂಸ್ಕೃತಿಯ ಸಂಬಂಧವನ್ನು ಬೆಳೆಸೋಣ ಅಂತ ಆಶಿಸಿ 2 ಮಾತು. ಕೃಷ್ಣಾರ್ಪಣಂ ಅಸ್ತು. ಇಲ್ಲಿ ಜಾತ್ರೋತ್ಸವ ಎಲ್ಲ ತುಂಬ ವಿಜೃಂಭಣೆಯಾಗಿ ನಡೀತದೆ. ಇದೇ ನಮ್ಮ ಹೊರ ಪ್ರಾಂಗಣದಲ್ಲಿ ಬ್ರಹ್ಮರಥವನ್ನು ಎಳಿತಾರೆ ನೋಡಿ. ಇಲ್ಲಿ ಅದು ಕೂಡ ಎಷ್ಟು ಎತ್ತರದಲ್ಲಿ ಇಲ್ಲಿ ರಥ ಎಳೆಯೋದಂತ ಹೇಳಿದರೆ ಅದು ಕಡಿಮೆ ಮಾತೇ ಅಲ್ಲ. ಮತ್ತು ಇಲ್ಲಿ ನವರಾತ್ರಿ ಕೂಡ ಹಾಗೆ ತುಂಬ ವಿಜೃಂಭಣೆಯಿಂದ 9 ದಿವಸ ಕೂಡ ಪೂಜೆ ಎಲ್ಲ ಇರ್ತದೆ, ತುಂಬ ಗ್ರ್ಯಾಂಡಾಗಿ ನಡೀತದೆ. ಸೂರ್ಯದೇವನು ಸಿಂಹರಾಶಿಯಲ್ಲಿ ಸಂಚರಿಸುವ ಸಮಯ ಸೋಣ ಅಂತ ಹೇಳ್ತೇವೆ ನಾವು. ಸೋಣ ಶುಕ್ರವಾರ ಇಲ್ಲಿ ತುಂಬ ವಿಶೇಷವಾಗಿ ಜನ ಸೇರ್ತಾರೆ ಮತ್ತು ತುಂಬ ಜನ ಬಂದು ಇಲ್ಲಿ ಅವರವರ ಇಷ್ಟಾರ್ಥಗಳನ್ನು ಕೇಳಿಕೊಳ್ತಾರೆ. ಹಾಗೆಯೇ ಏನು ಅವರ ಕಷ್ಟ ಕಾರ್ಪಣೆ ಇದ್ರೂ ಕೂಡ ಈ ಟೈಮಲ್ಲಿ ಬಂದರೆ ದೇವರು ಅದನ್ನು ನೆರವೇರಿಸಿ ಕೊಡ್ತಾರೆ ಅಂತ ಹೇಳಿ ನಂಬಿಕೆ. ಇಲ್ಲಿನ ದೇವಿಯ ವಿಗ್ರಹ ಉಂಟಲ್ಲ ಚತುರ್ಭುಜ ರೂಪದಲ್ಲಿದೆ. ಅಕ್ಷರಶಃ 4 ಕೈಗಳು, ಮೇಲ್ಗಡೆ ಇರುವ 2 ಕೈಗಳಲ್ಲಿ ಶಂಖ ಮತ್ತು ಚಕ್ರವನ್ನು ಹಿಡ್ಕೊಂಡು ಶಿಷ್ಟರನ್ನು ಕಾಪಾಡ್ತಾನೆ ಅಂತ ಹೇಳಿ ಸಂಕೇತಿಸ್ತದೆ. ಹಾಗೆಯೇ ಕೆಳಗಿರುವ 2 ಕೈಗಳು ಧನಸ್ಸು ಮತ್ತು ತ್ರಿಶೂಲವನ್ನು ಹಿಡ್ಕೊಂಡಿದೆ, ಅಂದರೆ ನಾವು ದುಷ್ಟರನ್ನು ಸಂಹರಿಸ್ತೇವೆ ಅಂತ ಹೇಳಿ ಅದರ ಅರ್ಥ. ಹಾಗೆಯೇ ಕಾಲ ಕೆಳಗಡೆ ಮಹಿಷಾಸುರನ್ನು ಮಲಗಿರ್ತಾನೆ, ಅಂದರೆ ಅಹಂಕಾರವನ್ನು ನಾಶ ಮಾಡುವ ಸಂಕೇತ. ಇಂದು ಪವಿತ್ರವಾಗಿರತಕ್ಕಂತಹ ಶುಕ್ರವಾರ, ಸಿಂಹ ಮಾಸದ 5 ಶುಕ್ರವಾರಗಳಲ್ಲಿಯೂ ಕೂಡ ಶ್ರೀ ದುರ್ಗಾದೇವಿಯನ್ನು ವಿವಿಧ ಬಗೆಯ ಅಲಂಕಾರಗಳಿಂದ ಪೂಜಿಸಿಕೊಂಡು ಬರಲಾಗ್ತಾ ಇದೆ. ವಿಶೇಷವಾಗಿ ಇಲ್ಲಿ ನಡೆಯತಕ್ಕಂಥ ಪೂಜೆಗಳು ಪ್ರಾತಃ ಕಾಲದಲ್ಲಿ ವಿಷಕಾಲ ಪೂಜೆ, ತದನಂತರ ಅಲಂಕಾರ ಪೂಜೆ, ತದನಂತರ ಮಹಾಪೂಜೆಗಳು ನಿತ್ಯವೂ ಕೂಡ ನಡೆಯುತ್ತಾ ಬರ್ತಾ ಇದೆ. ವಿಶೇಷವಾಗಿ ಇಂದು ಹೂವಿನ ಪೂಜೆ, ಕಾರ್ತಿಕ ಪೂಜೆ, ಕುಂಕುಮಾರ್ಚನಾ ಪೂಜೆ ಹಾಗೂ ದುರ್ಗಾ ಪೂಜಾದಿಗಳು ಇವತ್ತು ನಡೀತಾ ಇರ್ತದೆ. ವಿಶೇಷವಾಗಿ ಬಹಳ ದೂರದಿಂದಲೂ ಕೂಡ ಈ ಸಿಂಹಮಾಸ ಶುಕ್ರವಾರಗಳಲ್ಲಿ ಭಕ್ತರು ಅನೇಕ ಸಹಸ್ರಾರು ಸಂಖ್ಯೆಗಳಲ್ಲಿ ಇಲ್ಲಿ ಬಂದು ದೇವರ ದರ್ಶನವನ್ನು ಪಡೆದು ಧನ್ಯರಾಗ್ತಾರೆ. ವಿಶೇಷವಾಗಿ ಸಂತತಿಯ ಅಪೇಕ್ಷೆಯನ್ನು ಉಳ್ಳವರು ತೊಟ್ಟಿಲ ಸೇವೆ ಹಾಗೂ ಉಬ್ಬಸ ಕಾಯಿಲೆ ಇರುವವರು ಹಗ್ಗದ ಬಳ್ಳಿಯ ಸೇವೆ, ಮಕ್ಕಳು ಮಣ್ಣು ಇತ್ಯಾದಿಗಳನ್ನು ತಿನ್ನುವುದಿದ್ದರೆ ಅದಕ್ಕೆ ಬೆಲ್ಲದ ಸೇವೆ, ಹೀಗೆ ಇತ್ಯಾದಿ ಸೇವೆಗಳನ್ನು ಅರ್ಪಿಸಿ ತಮ್ಮ ಇಷ್ಟಾರ್ಥವನ್ನು ವಿಶೇಷವಾಗಿ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಂತಹ ದುರ್ಗಾದೇವಿಯ ಪವಿತ್ರವಾಗಿರತಕ್ಕಂಥ ಕ್ಷೇತ್ರಗಳಲ್ಲಿ ಸಿಂಹ ಮಾಸದ ಶುಕ್ರವಾರ ನವರಾತ್ರಿಯಲ್ಲಿ 9 ದಿನ ವಿಶೇಷವಾಗಿ ವಿವಿಧ ಬಗೆಯ ಅಲಂಕಾರಗಳಿಂದ ಆ ದೇವಿಯು ಪೂಜೆಗೊಳ್ಳುತ್ತಾಳೆ. ಹಾಗೂ ಕಾರ್ತಿಕ ಮಾಸದ ಹುಣ್ಣಿಮೆಯಂದು ದೀಪೋತ್ಸವ ನಡೆಯುತ್ತದೆ. ಹಾಗೂ ಮಾಘ ಮಾಸದ ಹುಣ್ಣಿಮೆಯ ಮರುದಿನ ದೇವಿಯ ಜಾತ್ರೆಯು ಕೂಡ ನಡೆದು ಅದೇ ಮಾಸದ ಅಮಾವಾಸ್ಯೆಯಂದು ರಾಶಿಪೂಜಾ ಮಹೋತ್ಸವ ಕೂಡ ದೇವಿಗೆ ಸಂಪನ್ನಗೊಳ್ತಾ ಇದೆ. ವಿಶೇಷವಾಗಿ ಉಡುಪಿ ಕೃಷ್ಣನ ದರ್ಶನ, ತಾಯಿ ದುರ್ಗೆಯ ದರ್ಶನ, ಆಚಾರ್ಯರ ಪಾದದರ್ಶನವನ್ನು ಮಾಡಿದರೆ ಭೂಮಂಡಲ ಪ್ರದಕ್ಷಿಣೆದಂತಹ ಫಲ ಉಂಟು ಎಂಬುದಾಗಿ ಶಾಸ್ತ್ರಕಾರರು ನಿರ್ಣಯಿಸಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕುಂಜಾರುಗಿರಿ ದುರ್ಗಾದೇವಿಯ ವಿಶೇಷತೆಗಳನ್ನು.
ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ವಿಡಿಯೋ ಮಾಡಿ ಕವರ್ ಮಾಡಿದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆ ನಾವು ಮುಂದೆ ಕೂಡ ಹೊಸ ದೇವಸ್ಥಾನಕ್ಕೆ ಹೋಗಿ ವಿಸಿಟ್ ಮಾಡಿ ನಿಮಗೆ ತೋರಿಸ್ತಾ ಇರ್ತೇವೆ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.